ಬಿಜೆಪಿಯಿಂದ ಶಾಸಕ ಯತ್ನಾಳ್ ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಉಚ್ಚಾಟನೆ ಹಿಂದೆ ನಾನಾಗಲಿ ಅಥವಾ BS ಯಡಿಯೂರಪ್ಪನವರಾಗಲಿ ಇಲ್ಲ ಅಂದರೆ ಅವರ ಒಂದು ಸ್ಪಷ್ಟನೆ ಇದು. ಯಾಕಂದರೆ ವಿಜಯೇಂದ್ರ ಅವರೇ ಉಚ್ಚಾಟನೆಯನ್ನು ಮಾಡಿಸಿದ್ರ ಹಿಂದೆ ಇದ್ದಾರೆ ಅನ್ನುವಂಥದ್ದು ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಪರೋಕ್ಷವಾಗಿ. ಬಟ್ ಈಗ ಅವರು ಕ್ಲಾರಿಟಿ ಅವರು ಕೊಟ್ಟಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಹಿಂದೆ ನಾನಾಗಲಿ ಯಡಿಯೂರಪ್ಪನವರಿಲ್ಲ. ಯತ್ನಾಳ್ ಉಚ್ಚಾಟನೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಇದು ಬೆಂಗಳೂರಿನಲ್ಲಿ ವಿಜೇಂದ್ರ ಕೊಟ್ಟಿರುವಂತಹ ಹೇಳಿಕೆ. ಉಚ್ಚಾಟನೆ ಮಾಡಿ ಎಂದು ನಾನು ಹೈಕಮಾಂಡ್ಗೆ ಯಾವತ್ತೂ ಒತ್ತಾಯಿಸಿಲ್ಲ. ಇದು ಕೇಂದ್ರದ ನಿರ್ಧಾರ. ಇದಕ್ಕೆ ನಾನಾಗಲಿ ಅಥವಾ ನಮ್ಮ ತಂದೆ BSY ಅವರಿಗೆ ಹೊಣೆ ಅಲ್ಲ. ವರಿಷ್ಠರು ಯತ್ನಾಳ್ಗೆ ಹಲವು ಬಾರಿ ನೋಟಿಸನ್ನು ಕೊಟ್ಟಿದ್ದರು. ಎಲ್ಲವನ್ನ ಸರಿಪಡಿಸಿಕೊಳ್ಳೋಣ ಅಂತ ಯತ್ನಾಳ್ಗೆ ನಾನು ಹೇಳಿದ್ದೆ. ನೋಟಿಸು ಕೂಡ ಕೊಟ್ಟಿದ್ದು. ಶಾಸಕ ಯತ್ನಾಳ್ಗೆ ಹೋಲಿಸಿದರೆ ನಾನು ತುಂಬ ಚಿಕ್ಕವನು. ಯತ್ನಾಳ್ ಜೊತೆಗಿನ ಗೊಂದಲ ಸರಿಪಡಿಸಿಕೊಳ್ಳಲು ಪ್ರಯತ್ನ ಮಾಡಿದ್ವಿ ನಾವು, ಆದರೆ ಆಗಲಿಲ್ಲ. BSY ಬಗ್ಗೆ ನಡೀತಾ ಇದ್ದ ಅಪಮಾನ ಇದೆ ಅಲ್ವಾ, ಅದನ್ನ ಸಹಿಸಿಕೊಂಡು ಬಂದಿದ್ದೆ ನಾನು ಇಷ್ಟು ವರ್ಷ. ಯತ್ನಾಳ್ ಉಚ್ಚಾಟನೆಯನ್ನು ನಾನು ಸಂಭ್ರಮಿಸೋದಿಲ್ಲ. ಒಂದು ವೇಳೆ ಸಂಭ್ರಮಿಸಿದರೆ ನಾನು ರಾಜ್ಯಾಧ್ಯಕ್ಷನಾಗಲು ನಾಲಾಯಕ್, ನಾನು ರಾಜ್ಯದ ಮುಖ್ಯಮಂತ್ರಿ ಆಗಲು ಹೊರಟಿಲ್ಲ. ಪಕ್ಷ ಮತ್ತು ಅಧಿಕಾರಕ್ಕೆ ತರಲು ವರಿಷ್ಠರು ಕೊಟ್ಟ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೇನೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಕೇಂದ್ರದ ನಮ್ಮ ವರಿಷ್ಠರು ಹಲವಾರು ಬಾರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೋಟಿಸನ್ನು ಕೊಟ್ಟು ತಿದ್ದುವಂತ ಪ್ರಯತ್ನ ಮಾಡಿದ್ದಾರೆ. ರಾಜ್ಯದ ಅಧ್ಯಕ್ಷನಾಗಿ ನಾನು ಸಹ ಅಧ್ಯಕ್ಷ ಆಗಿ 2-3 ತಿಂಗಳಲ್ಲೇ ನಾನು ಒಂದು ಹೆಜ್ಜೆ ಮುಂದೋಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ರವಿಕುಮಾರ್ ಅವರು ಮತ್ತು ಇತರ ಪಕ್ಷದ ಮುಖಂಡರು ಯತ್ನಾಳ್ ಅವ್ರನ್ನ ಭೇಟಿ ಮಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ತಕ್ಕಂಥ ಸಮಸ್ಯೆಗಳು ಕೂಡ ಯಾವುದೂ ಇರಲಿಲ್ಲ. ಆದರೆ ಸಣ್ಣ ಪುಟ್ಟ ಗೊಂದಲಗಳು ಸರಿಪಡಿಸ್ಕೋಬೇಕು. ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ, ರಾಜ್ಯದ ನಮ್ಮ ಪಕ್ಷದ ಹಿತದೃಷ್ಟಿಯಿಂದ, ಕಾರ್ಯಕರ್ತರ ಒಂದು ಹಿತದೃಷ್ಟಿಯಿಂದ ಎಲ್ಲವನ್ನು ಕೂಡ ಸರಿಪಡಿಸ್ಕೊಳ್ಳೋಣ ಅನ್ನುವ ಮಾತನ್ನ ನಾನು ಹೇಳಿದ್ದೆ. ಮತ್ತೆ ಸನ್ಮಾನ್ಯ ಯತ್ನಾಳ್ ಅವ್ರಿಗೂ ಸಹ ಸದನ ನಡಿಬೇಕಾದ್ರೂ ಕೂಡ ನಾನೇ ವೈಯಕ್ತಿಕ ಅವ್ರನ್ನ ಭೇಟಿ ಮಾಡಿ, ನಾನು ಯಾಕೆ ಭೋಜನ ಕೂಟ ವ್ಯವಸ್ಥೆ ಮಾಡಿದಾಗ ಅವ್ರನ್ನೂ ಕೂಡ ನಾನು ಬರಬೇಕು ತಾವು ಅಂತೇಳಿ. ಎಲ್ಲಿವರೆಗೂ ಅಂತ ಹೇಳಿದ್ರೆ ಯತ್ನಾಳ್ ಅವರೇ ಯಾವುದೇ ವ್ಯತ್ಯಾಸಗಳಿರಲಿ ಸರಿಪಡಿಸ್ಕೊಳ್ಳೋಣ, ದಯವಿಟ್ಟು ನೀವು ಭೋಜನ ಕೂಟಕ್ಕೆ ಬರಬೇಕು ಅಂತೇಳಿ ನಾನೇ ಆಹ್ವಾನಿಸಿದ್ದೆ. ಯಾಕೆಂತ ಹೇಳಿದ್ರೆ ನಾನು ಯತ್ನಾಳ್ ಅವರಿಗೆ ತುಲನೆ ಮಾಡಿದ್ರೆ ವಯಸ್ಸಿನಲ್ಲೂ ಕೂಡ ಚಿಕ್ಕವನು, ಅನುಭವದಲ್ಲೂ ಕೂಡ ಚಿಕ್ಕವನು. ಹಾಗಾಗಿ ರಾಜ್ಯದ ಅಧ್ಯಕ್ಷನಾಗಿ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ. ಆ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತೇಳಿ ನಾನು ಪ್ರಾಮಾಣಿಕವಾಗಿ ನನ್ನ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ನಾನು ಹಿಂದೊಂದು ಮುಂದೊಂದು ಮಾತಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ತಾವು ನೋಡಿದ್ದೀರಿ. ಇವತ್ತು ಯಡಿಯೂರಪ್ಪನವರು ಅನೇಕರನ್ನ ಬೆಳೆಸಿದ್ದಾರೆ, ರಾಜಕೀಯದಲ್ಲಿ ಮೇಲ್ ತಂದಿದ್ದಾರೆ. ಯಡಿಯೂರಪ್ಪನವರು ತಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಮತ್ತೊಬ್ಬರನ್ನ ತುಳಿತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಹಾಗಾಗಿ ನಾನೊಬ್ಬ ರಾಜ್ಯದ ಅಧ್ಯಕ್ಷನ ಕರ್ತವ್ಯ ಏನು ಅನ್ನುವ ಅರಿವು ನನಗೆ ಸಂಪೂರ್ಣವಾಗಿದೆ. ಹಾಗಾಗಿ ನನ್ನ ಕಡೆಯಿಂದ ಎಲ್ಲವನ್ನು ಕೂಡ ಸರಿದೂಗಿಸ್ಕೊಂಡು ಹೋಗಬೇಕು, ಸರಿ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನನ್ನ ಕಡೆಯಿಂದ ನಾನು ಮಾಡಿದ್ದೇನೆ. ಆದರೆ ಎಲ್ಲೋ ಒಂದು ಕಡೆ ಇದು ವಿಧಿ ಆಟ ಅಂತ ಹೇಳ್ತೀರೋ ಮತ್ತೊಂದು ಹೇಳ್ತೀರೋ ನನಗಂತೂ ಗೊತ್ತಿಲ್ಲ. ಆದರೆ ನಾನು ಪ್ರಾಮಾಣಿಕವಾಗಿ ನಡೆದುಕೊಂಡಿದ್ದೇನೆ. ಆದರೆ ಪಕ್ಷದ ನಮ್ಮ ವರಿಷ್ಠರು